ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅವರ ವೇದ ವಾಕ್ಯವನ್ನು ಸ್ಮರಿಸುತ್ತಾ ಈ ಒಂದು ಹೊಸ ವಿಡಿಯೋಗೆ ಏನಪ್ಪ ಅಂತಂದರೆ, ರಾಯಚೂರಿನ ಬಿಸಿಲು ನಾಡಿನಲ್ಲಿ ಬೇಸಿಗೆ ಬಂತೆಂದರೆ ಸಾಕು ಮಕ್ಕಳಿಗೆ ಕೇವಲ ಆಟದ ಚಿಂತೆ, ಪೋಷಕರಿಗೆ ಅವರವರ ಭವಿಷ್ಯದ ಚಿಂತೆ. ಹಾಗಾಗಿ ಈ ಬಾರಿ ರಾಯಚೂರಿನ IV ರೋಡ್ ಹತ್ತಿರ ಒಂದು ಹೊಸ ಸಂಚಲನವೇ ಶುರುವಾಗಿದೆ. ಅದು ಏನು ಅಂತ ನೋಡೋಣ. ಮತ್ತೊಂದೇ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ, ಒಂದು ಕಾಲದಲ್ಲಿ ಕೇವಲ 4 ಗೋಡೆಗಳ ನಡುವೆ ನಡೆಯುತ್ತಿದ್ದ ಜ್ಞಾನದೀಪ ಟ್ಯುಟೋರಿಯಲ್ಸ್ ಇಂದು ತನ್ನದೇ ಆದ ನೂತನ ಕಟ್ಟಡದಲ್ಲಿ ಮೈದೆಳೆದು ನಿಂತಿದೆ. ಇದು ಬರೀ ಕಟ್ಟಡ ಅಲ್ಲ ರೀ, ಇದು ಬರೀ ಇಟ್ಟಿಗೆ ಸಿಮೆಂಟ್ ಉಸುಗಿನ ಕಟ್ಟಡವಲ್ಲ. ಇದು ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಕನಸುಗಳಿಗೆ ಜೀವನ ನೀಡತಕ್ಕಂಥ ಅಮೃತಧಾರೆ. ದೇವಸ್ಥಾನ ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಶಾಲೆಗೆ ರಜೆ ಇರಬಹುದು, ಆದರೆ ಜ್ಞಾನಕ್ಕಿಲ್ಲ ಎಂಬ ಧ್ಯೇಯ ವ್ಯಾಖ್ಯದೊಂದಿಗೆ ಶುರುವಾಗುತ್ತಿರುವ ಈ ಒಂದು ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಕೇವಲ ಪುಸ್ತಕದ ಪಾಠವಲ್ಲದೆ ವ್ಯಕ್ತಿತ್ವ ವಿಕಾಸನ ಮತ್ತು ಹೊಸ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತದೆ. ಈ ಒಂದು ಟ್ಯುಟೋರಿಯಲ್ಸ್ನಲ್ಲಿ ಪ್ರಮುಖವಾಗಿ ಇಲ್ಲಿ 3ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಇಲ್ಲಿ ಕಲಿಸ್ತಕ್ಕಂಥ ವಿಷಯಗಳೇನಪ್ಪ ಅಂತಂದರೆ, ಅವರಿಗೆ ಬೇಸಿಕ್ ಆಗಿ ಬರ್ತಕ್ಕಂಥ ಯಾವುದೇ ವಿಷಯ ಇರಲಿ, ಅವರಿಗೆ ಅಕ್ಷರ ಜ್ಞಾನ ಗೊತ್ತಿದ್ದರು ಅಥವಾ ಆ ವಿಷಯ ಜ್ಞಾನ ಗೊತ್ತಿದ್ದರೂ ಕೂಡ ಅವರಿಗೆ ನೀಟು ಸೀಟು ಆ ರ್ಯಾಂಕಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಏನು ಓದ್ತಾ ಇದ್ರಲ್ಲ, ವಿದ್ಯಾಭ್ಯಾಸ ಮಾಡ್ತಾ ಇದ್ರಲ್ಲ, ಆ ಒಂದು ಮಟ್ಟಕ್ಕೆ ಇವರು ತಮ್ಮ ಒಂದು ಬೇಸ್ಮೆಂಟನ್ನು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಇಲ್ಲಿ ನಾವು ಮೊದಲೇ ಹೇಳಿದಾಗೆ 3ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಇಂಗ್ಲೀಷ್ ಮಾಧ್ಯಮ ಆಗಿರ್ಬೋದು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇಲ್ಲಿ ತರಗತಿಯನ್ನು ಇಟ್ಟುಕೊಳ್ಳಲಾಗುತ್ತದೆ. ಇಲ್ಲಿ ಕಲಿಸಿಕೊಡುವ ಪ್ರಮುಖ ವಿಷಯಗಳು ಯಾವಪ್ಪ ಅಂತಂದರೆ, ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್, ಸೋಷಿಯಲ್, ಕನ್ನಡ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ ಇಲ್ಲಿ ಒಂದು ಕಲಿಸಿಕೊಳ್ಳಲಾಗ್ತದೆ. ಇದರ ಒಂದು ನಿರ್ದೇಶಕರಾಗಿರ್ತಕ್ಕಂತಹ ಹಾಗೂ ಸಂಸ್ಥಾಪಕರಾಗಿರ್ತಕ್ಕಂತಹ ಶ್ರೀ ಶಿವಪುತ್ರ ಮುಷ್ಟೂರ್ MSc BEd ಇವರು ಕಳೆದ ಸುಮಾರು ಒಂದು 15ರಿಂದ 20 ವರ್ಷಗಳಿಂದ ಈ ಒಂದು ಉಚಿತ ಹಾಗೂ ಈ ಒಂದು ಶಿಕ್ಷಣದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ರಾಯಚೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ಕೇಳಿದರೆ ಮನೆ ಮನೆಗೂ ಶಿವಪುತ್ರ ಸರ್ ಅಂತ ಹೇಳಿದರೆ ಸಾಕು, ಗೊತ್ತಿಲ್ಲದ ಮಕ್ಕಳಿಲ್ಲ. ನಾವು ಹೇಳ್ತೀವಲ್ಲ, ಆಡು ಮುಟ್ಟದ ಸೊಪ್ಪು ಹೇಗಿಲ್ಲವೋ ಹಾಗೆ ಶಿವಪುತ್ರ ಸರ್ ಎಂಬ ಹೆಸರು ಕೇಳಿಲ್ಲದ LBS ನಗರದ ಒಂದು ವಸತಿಯೂ ಸಿಗುವುದಿಲ್ಲ ಅಂತ ಹೇಳಿದರೆ ಅಚ್ಚರಿ ಅನ್ನಬಹುದು. ಹಾಗಾಗಿ ಇಂಥವರ ಒಬ್ಬ ಶಿಕ್ಷಕ ನಮ್ಮ ರಾಯಚೂರಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ತಮ್ಮ ಒಂದು ಬೇಸಿಗೆ ಶಿಬಿರವನ್ನು, ಇದು ಬೇಸಿಗೆ ಶಿಬಿರಕ್ಕೆ ಮಾತ್ರ ಸೀಮಿತವಾಗಿಲ್ಲ ರೀ, ಇದು ನಿರಂತರ ಶಿಬಿರನೂ ಇದೆ. 2 ತಿಂಗಳ ಬೇಸಿಗೆ ಶಿಬಿರ ಅಂತಲ್ಲ, ಏಪ್ರಿಲ್ ಮೇ ಇವರು ಕಂಪ್ಲೀಟಾಗಿ ಒಂದು ವರ್ಷಕ್ಕೆ ಶೈಕ್ಷಣಿಕ ವರ್ಷ ಕಂಪ್ಲೀಟಾಗಿ ಕೂಡ ಇವರು ತರಗತಿಗಳನ್ನು ಮಾಡ್ತಾರೆ. ಇನ್ನು ಈ ಒಂದು ಪ್ರಮುಖವಾಗಿ ಈ ಒಂದು ಕಟ್ಟಡ ಎಲ್ಲಿ ಬರ್ತದಪ್ಪ ಅಂತಂದರೆ, ರಾಯಚೂರಿನ IV ರೋಡ್ನಲ್ಲಿ ಕಾಂತಾರಿ ಹೋಟೆಲ್ ಅಪೋಸಿಟ್ ಇರ್ತಕ್ಕಂಥ ಒಂದು ಕಟ್ಟಡದಲ್ಲಿ ಇಲ್ಲಿ ಇವರು ಪ್ರಮುಖವಾಗಿ ತರಗತಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಆ ಒಂದು ಕಟ್ಟಡದಲ್ಲಿ ವಸತಿ ಸಹಿತನೂ ಇದೆ, ವಸತಿ ರಹಿತನೂ ಇದೆ. ಹಾಗಾಗಿ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಿದ್ರೆ ಆ ಟ್ಯುಟೋರಿಯಲ್ಸ್ ಅವ್ರದ್ದು ನಂಬರ್ದು ಹಾಗೂ ಪಾಂಪ್ಲೆಟ್ ವಿಡಿಯೋದಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಇನ್ನೊಂದು ನಾವು ಇನ್ನೂ ವಿಶೇಷವಾಗಿ ನೋಡೋದಂತಂದರೆ, ಆ ಒಂದು ವಸತಿ ನಿಲಯದಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯ ಆವರಣ ಇದೆ, ಕಟ್ಟಡ ಇದೆ, ಮಲಗುವ ಕೋಣೆ ಇದೆ, ಶೌಚಗೃಹ ಆಗಿರ್ಬೋದು, ನಿತ್ಯ ಕಾರ್ಯಗಳು ಬರ್ತಕ್ಕಂಥ ಎಲ್ಲ ರೀತಿಯ ಮೂಲ ಸೌಕರ್ಯ ಒಳಗಿರತಕ್ಕಂಥ ಒಂದು ಸುಸಜ್ಜಿತ ಕಟ್ಟಡ. ನೀವು ಬೇಕಾದರೆ ಒಮ್ಮೆ ಆ ಒಂದು ಜ್ಞಾನದೀಪ ಟ್ಯುಟೋರಿಯಲ್ಸ್ಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸೌಲಭ್ಯವನ್ನು ನೋಡಿ, ಅಲ್ಲಿರ್ತಕ್ಕಂಥ ನಿರ್ದೇಶಕನಾಗಿರ್ಬೋದು, ಆ ಒಂದು ಕೋಚಿಂಗ್ ಸೆಂಟ್ರಿಗೆ ನೀವು ಹೋಗಿ ಅಲ್ಲಿ ನಿಮಗೆ ಯಾವುದೇ ರೀತಿಯ ಏನಾದರೂ ಅನುಮಾನವಿದ್ದರೆ ಅದನ್ನು ಕೇಳಿ ಬಗೆಹರಿಸಿ ನಿಮ್ಮ ಮಕ್ಕಳ ಭದ್ರವಾಗಿರ್ತಕ್ಕಂಥ ಜೀವನವನ್ನು ನೀವು ಅಲ್ಲಿ ಮಾಡ್ಬೋದು. ಬನ್ನಿ, ನಿಮ್ಮ ಮಕ್ಕಳ ಬೇಸಿಗೆ ರಜೆಯನ್ನು ಅರ್ಥಪೂರ್ಣವಾಗಿಸಿ ಜ್ಞಾನದೀಪದೊಂದಿಗೆ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿ ಅಂತ ಹೇಳ್ತಾ, ಜೈ ಶಿಕ್ಷಣ, ಜೈ ಶಿಕ್ಷಣ, ಜೈ ಶಿಕ್ಷಣ. ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ಎಂಬುದು ಹುಲಿಗೆ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕಂತ ಹೇಳ್ತಾ ಮತ್ತೊಮ್ಮೆ ಮುಗಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ವಾಕ್ಯವನ್ನು ಸ್ಮರಿಸುತ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.